ಟಾಕ್ಸಿಕ್ ಬಗ್ಗೆ ಒಂದು ವಿಡಿಯೋ ನೋಡಿದೆ ಗುರು, ಅದಕ್ಕೆ ನಿದ್ದೆ ಬರ್ತಾ ಇಲ್ಲ. ಮಧ್ಯರಾತ್ರಿ ವಿಡಿಯೋ ಮಾಡ್ತಾ ಇದೀನಿ. ಯಾವನು ಹಿಂದಿಯವನೊಬ್ಬ KRK ಅಂತೆ, ಅವನ ಆಕ್ಟರ್ ಅಂತೆ, ಪ್ರೊಡ್ಯೂಸರ್ ಅಂತೆ, ಯೂಟ್ಯೂಬರ್ ಅಂತೆ. ಆ ನಮ್ಮ ಟಾಕ್ಸಿಕ್ ಬಗ್ಗೆ ಯಾವ ತರ ಹೇಳೋನೆ ಗೊತ್ತಾ? ಟಾಕ್ಸಿಕ್ ಟ್ರೈಲರ್ ಲಾಂಚ್ಗೆ ಬಂದಿದ್ರಲ್ಲಪ್ಪ, ಎಲ್ರು ವಿಡಿಯೋ ಮಾಡಕ್ಕೆ, ರಿವ್ಯೂ ತಗೊಳಕ್ಕೆ ಬೇರೆ ಕಡೆಯಿಂದ ಬಂದಿದ್ರಲ್ಲ, ಅವ್ರನ್ನೆಲ್ಲ ಟಾಕ್ಸಿಕ್ ಅವರು ದುಡ್ಡು ಕೊಟ್ಟು ಕರ್ಸಿದ್ರಂತೆ. ಅವ್ರಿಗೆ ಫ್ಲೈಟ್ ಟಿಕೆಟ್ ಫ್ರೀ ಕೊಟ್ಟಿದ್ರಂತೆ, ಹೋಟೆಲ್ ಫ್ರೀ ಕೊಟ್ಟಿದ್ರಂತೆ, ಒಬ್ಬೊಬ್ರಿಗೆ 25,000 ರೂಪಾಯಿ ಕೊಟ್ಟಿದ್ರಂತೆ. ಬೇರೆ ಕಡೆಯಿಂದ ಬಂದಿರೋ ಮೀಡಿಯಾದವ್ರಿಗೆ ಚೆನ್ನಾಗಿ ಬರ್ದಾಕ್ಲಿ ಅಂತ ಇವನ್ ಹೇಳವನೆ. ಅವನ ಅಕ್ಕನ ಇವ್ನಿಗೆ ಎಷ್ಟು ಉರ್ದಿರ್ಬೋದು. ಫಸ್ಟ್ ಆಫ್ ಆಲ್ ಇವನು ಹಿಂದಿ, ಅವನು ಅರ್ಥ ಮಾಡ್ಕೊಂಬಿಡ್ರಿ. ನಮ್ ಕನ್ನಡ ಸಿನಿಮಾ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಅವನ ಅಕ್ಕನ ಕೆಳಗಡೆ ಬೆಂಕಿ ಹತ್ಕೊಬಿಟ್ಟೈತೆ. ಆಮೇಲೆ ಇನ್ನೊಂದ್ ಹೇಳವನೆ, ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಆಕ್ಟಿಂಗೇ ಬರಲ್ಲ, ಇವನು ಕಳಪೆ ನಟನೆ ಮಾಡ್ತಾರೆ ಅಂತ ಹೇಳವನೆ. ಲೇ, ನನ್ ಕೆಟ್ಟದಾಗ ಬೈಬೋದು, ನಾವು ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅಭಿಮಾನಿಗಳು ಹಂಗ್ ಕೆಟ್ಟದಾಗ ಬೈಯಲ್ಲ. ಇದು ಲಾಸ್ಟ್ ವಾರ್ನಿಂಗ್ ನಿನಗೆ. ಇನ್ನೊಂದ್ಸಲ ನಮ್ ಬಾಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಇಡ್ತಾ ಇರ್ಲಿ. ನೀನ್ ಯಾವನ್ನಾದ್ರೂ ಹೆಂಗಾದ್ರೂ ಬೈಕೋ, ಬಟ್ ಟಾಕ್ಸಿಕ್ ಬಗ್ಗೆ ಆಗ್ಲಿ ಬಾಸ್ ಬಗ್ಗೆ ಆಗ್ಲಿ ಮಾತಾಡ್ಬೇಕಾದ್ರೆ ನಾಲ್ಗೆ ಹಿಡಿತಾ ಇರ್ಲಿ. ದುಡ್ಡು ಕೊಟ್ಟು ಕರ್ಸ್ಕೊಂಡು ಬರ್ಸ್ಕೊಳ್ಳೋಂಥದ್ದು ಏನಯ್ಯ ಐತೆ? ಇಡೀ ನಿಮ್ಮವ್ರೆಲ್ಲರನ್ನು ಕರ್ಕ ಬಂದು ಇಂಡಸ್ಟ್ರಿ ಕರ್ನಾಟಕದಲ್ಲಿ ಕೂರ್ಸವ್ರೆ. ಅದು ನಮ್ ಬಾಸ್ ತಾಕತ್ತು. ನಾಚಿಕೆ ಆಗ್ಬೇಕು. ಇದು ಲಾಸ್ಟ್ ವಾರ್ನಿಂಗ್. ನೀನ್ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಪರವಾಗಿಲ್ಲ, ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅಭಿಮಾನಿಗಳು ಪ್ರತಿಯೊಬ್ರು ಶೇರ್ ಮಾಡಿ. ನನ್ನ ಮಗನಿಗೆ ಉಚ್ಚ ಹೊಯ್ಕೊಬೇಕು. ಆಗಸ್ಟ್ 26 ಬರ್ತೀವಿ. ನಿನ್ಗಾಯ್ತಾ ಕಣೋ?